ನಗರದಲ್ಲಿ ನಗರಸಭೆ ಪೌರಾಯುಕ್ತರಾದ ಗುರುಸಿದ್ದಯ್ಯ ಸ್ವಾಮಿ ಹಿರೇಮಠ ಇವರ ನೇತೃತ್ವದಲ್ಲಿ ಬೀದಿ ನಾಯಿಗಳನ್ನು ಹಿಡಿಯುವ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಇತ್ತೀಚೆಗೆ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ಚಿಕ್ಕ ಮಕ್ಕಳಿರಬಹುದು, ವೃದ್ಧರಿರಬಹುದು, ಒಬ್ಬಂಟಿಯಾಗಿ ಬಜಾರದಲ್ಲಿ ಅಲೆದಾಡುವುದಕ್ಕೂ ಸಹಿತ ಭಯಭೀತರಾಗಿದ್ದರು. ರಾತ್ರಿ ಹೊತ್ತಲ್ಲಂತೂ ರಸ್ತೆಯಲ್ಲಿ ನಾಯಿಗಳು ಮಲಗಿದ್ದರೆ ಆ ನಾಯಿಗಳ ಪಕ್ಕದಲ್ಲಿ ದಾಟಿ ಹೋಗುವುದಕ್ಕೂ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಆಗಿತ್ತು. ದ್ವಿಚಕ್ರ ವಾಹನ ಮತ್ತು ಕಾರುಗಳ ಚಲಿಸುತ್ತಿರುವಾಗ ಹಿಂಬದಿಯಿಂದ ವೇಗವಾಗಿ ಬಂದು ದ್ವಿಚಕ್ರ ವಾಹನ ಸವಾರರ ಕಾಲುಗಳನ್ನು ಕಚ್ಚಿದ ಅದೆಷ್ಟು ಉದಾಹರಣೆಗಳು ನಗರದಲ್ಲಿ ಕಂಡಿದ್ದು ಇದೆ. ಚಿಕ್ಕ ಮಕ್ಕಳನ್ನು ಕಂಡರೆ ಸಾಕು ಮೈಮೇಲೆ ಬಂದು ಕಚ್ಚಿದ ಉದಾಹರಣೆಗಳು ಸಾಕಷ್ಟು ಇವೆ. ನಗರದಲ್ಲಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಬೇಕೆಂದು ಇಂದು ನಗರಸಭೆ ಪೌರಾಯುಕ್ತರೇ ಖುದ್ದಾಗಿ ರಸ್ತೆಗಿಳಿದು ನಾಯಿಗಳನ್ನು ಹಿಡಿಯುವ ತಂಡದೊಂದಿಗೆ ರಸ್ತೆಯಲ್ಲಿ ಅಲೆದಾಡಿ ನಾಯಿ ಮುಕ್ತ ನಗರವನ್ನಾಗಿಸಲು ಇಂದಿನಿಂದ ನಾಯಿ ಹಿಡಿಯುವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ. ಇಂದು ನಗರದ ಹರಬ್ ಮೊಹಲ್ಲಾ, ಗೋಶಾಲಾ ರಸ್ತೆ ಹಾಗೂ ಇನ್ನಿತರ ಬಡಾವಣೆಗಳಲ್ಲಿ ಇರುವ ನಾಯಿಗಳನ್ನು ಹಿಡಿದು ಸಂತಾನಹರಣ ಲಸಿಕೆ ಹಾಕಿ ಬಿಡುವುದು ನಗರಸಭೆಯ ಪ್ರಯೋಗವಾಗಿದೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಪೌರಾಯುಕ್ತರಾದ ಗುರುಸಿದ್ದಯ್ಯ ಸ್ವಾಮಿ ಅವರು, ನಗರಸಭೆ ಅಂದಾಜಿನ ಪ್ರಕಾರ ನಗರದಲ್ಲಿ 8,000 ನಾಯಿಗಳಿವೆ ಎಂದು ಹೇಳಲಾಗುತ್ತಿದೆ. ಆದರೆ ವಾಸ್ತವದಲ್ಲಿ ನಾಯಿಗಳ ಸಂಖ್ಯೆ 3 ಪಟ್ಟು ಅಧಿಕವಾಗಿರುವ ಲೆಕ್ಕಾಚಾರ ಮಾಡಲಾಗುತ್ತಿದೆ. ಪ್ರತಿ ವಾರ್ಡ್ನಲ್ಲೂ ಕನಿಷ್ಠ 500 ನಾಯಿಗಳಿಗಿಂತ ಕಮ್ಮಿ ಇಲ್ಲ ಎಂದು ಅಂದಾಜಿಸಲಾಗಿದೆ. ಸರಿಸುಮಾರು 20,000ಕ್ಕೂ ಹೆಚ್ಚು ನಾಯಿಗಳಿರುವ ಅಂದಾಜು ಮಾಡಲಾಗಿದೆ. ಪ್ರಸ್ತುತ 1,800 ನಾಯಿಗಳಿಗೆ ಸಂತಾನಹರಣ ಲಸಿಕೆ ಟೆಂಡರ್ಸ್ ಕರೆಯಲಾಗಿದೆ. ಇಂದು ಲಸಿಕೆ ಹಾಕುವ ಪ್ರಕ್ರಿಯೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಇವತ್ತಿನಿಂದ ಬೀದಿ ನಾಯಿಗಳನ್ನು ಅವರು ಹಿಡಿದು ಕಾಯಿಸಿ ಅದನ್ನು ಗಂಡು ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿ ಮತ್ತು ಆ ನಾಯಿಗಳನ್ನು ಮತ್ತೆ ಯಾವ ಸ್ಥಳದಲ್ಲಿರ್ತವೆ ಆ ಸ್ಥಳದಲ್ಲಿ ಬಿಡುವಂಥ ಮತ್ತು ವ್ಯಾಕ್ಸಿನೇಷನ್ ಮಾಡುವಂಥ ಕಾರ್ಯವನ್ನು ಕೈಗೊಂಡಿದ್ದು, ಇವತ್ತು ನಾವು ಈ ಕಾರ್ಯವನ್ನು ಈಗಾಗಲೇ 6 ತಿಂಗಳಿಂದಲೇ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಈಗ ಪುನಃ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 8,000ದಷ್ಟು ನಾಯಿಗಳಿದ್ದಾವೆ ಅಂತ ಕಂಡು ಬಂದಿರೋದ್ರಿಂದ ನಾವು ಟೆಂಡರ್ ಪ್ರಕಾರ ಈಗ 1,800 ನಾಯಿಗಳಿಗೆ ನಾವು ಟೆಂಡರನ್ನು ನೀಡಿದ್ದೀವಿ. ಇದಾದ ನಂತರ ಮತ್ತೆ ಇದೇ ಪ್ರಕ್ರಿಯೆಯನ್ನು ಮತ್ತೆ ಟೆಂಡರ್ ಕರೆದು ನಾವು ಬೀದಿ ನಾಯಿಗಳನ್ನು ಹಿಡಿಯುವುದು ಮತ್ತು ಸಂತಾನಹರಣ ಮಾಡುವುದು ಮತ್ತು ವ್ಯಾಕ್ಸಿನೇಷನ್ ಮಾಡುವಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ತೀವಿ ನಗರಸಭೆಯಲ್ಲಿ.